ನಮಸ್ಕಾರ ಗೆಳೆಯರೆ. ಈಗ ನಾವು HRMS ನಲ್ಲಿ ಹೇಗೆ IT ಡಿಡಕ್ಷನ್ ಅನ್ನ ಮಾಡಬೇಕು ಅನ್ನುವಂಥದ್ರ ಕುರಿತು ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ, ನೋಡೋಣ ಬನ್ನಿ. ಈಗ ನಿಮ್ಮ ಎದುರುಗಡೆ ಕಾಣ್ತಾ ಇರ್ತಕ್ಕಂಥ ಪೇಜ್ ಆಲ್ರೆಡಿ HRMS ಅಲ್ಲಿ ಲಾಗಿನ್ ಆಗಿರ್ತಕ್ಕಂಥದ್ದು. ನಿಮ್ಗೆಲ್ರಿಗೂ ಲಾಗಿನ್ ಆಗೋಕೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿಂದ ಹೇಳ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಮೇಲ್ಗಡೆ ಇರ್ತಕ್ಕಂತಹ ಮೇಲ್ಗಡೆ ಇರ್ತಕ್ಕಂತಹ 3 ಡಾಟ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ ಬನ್ನಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಅದು ಕ್ಲಿಕ್ ಆಗಿರಲಿ. ಸೊ ಆವಾಗ ನೀವು ಲ್ಯಾಪ್ಟಾಪ್ ಅಲ್ಲಿ ಏನು ಕೆಲಸ ಮಾಡ್ತಿರಲ್ಲ, ಸೊ ಆ ರೀತಿ ನಿಮಗೆ ಶೋ ಆಗುತ್ತೆ. ಸೊ ಮೊದಲಿಗೆ ನಾವು ಇಲ್ಲಿ ಪೇ ರೋಲ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಪೇ ರೋಲ್ ಅಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಎಂಪ್ಲಾಯ್ ಸ್ಪೆಸಿಫಿಕ್ ಡಿಡಕ್ಷನ್ ಅಂತ. ಸೊ ಅದನ್ನ ನೀವು ಕ್ಲಿಕ್ ಮಾಡಿ. ಇಲ್ಲಿ ಯಾವ ಎಂಪ್ಲಾಯ್ದು ನೀವು IT ಡಿಡಕ್ಷನ್ ಅನ್ನ ಮಾಡ್ತಿರೋ ಅವರ KJID ನಂಬರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ಸೊ ಟೈಪ್ ಮಾಡಿದ ನಂತರ ನೀವು ಗೆಟ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಕೆಳಗಡೆ ಆ ವ್ಯಕ್ತಿಯ, ಆ ಎಂಪ್ಲಾಯರ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಬಂದಿದೆ ನೋಡಿ, ರಘು ಎಂ ಅಂತ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಇಲ್ಲಿ ಕೆಳಗಡೆ ರೆಡ್ ಇದರಲ್ಲಿ ಬಂದಿದೆ ನೋಡಿ, ಅಪ್ರೂವ್ಡ್ ಲಿಸ್ಟ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಆ ವ್ಯಕ್ತಿಗೆ ನಾವು ಯಾವುದೇ ಕಾರಣಕ್ಕೂ ಈ ಹಿಂದೆ ಆ ಎಂಪ್ಲಾಯಿಗೆ IT ಡಿಡಕ್ಷನ್ ಅನ್ನ ಮಾಡಿಲ್ಲ. ಹಾಗಾಗಿ ಅದು ಅಪ್ರೂವ್ಡ್ ಲಿಸ್ಟ್ ಅಲ್ಲಿ ಏನು ಇಲ್ಲ. ನಾವು ಅನ್ಅಪ್ರೂವ್ಡ್ ಲಿಸ್ಟ್ ಅಲ್ಲೇ ನಾವೀಗ ನೋಡಬೇಕು. ಇಲ್ಲಿ ಸ್ಟಾರ್ ಮಾರ್ಕ್ ಇದೆಯಲ್ಲ, ಪ್ಲಸ್ ಮಾರ್ಕು, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. IT ಡಿಡಕ್ಷನ್ ಇನ್ಕಮ್ ಟ್ಯಾಕ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇನ್ಕಮ್ ಟ್ಯಾಕ್ಸ್ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಬನ್ನಿ, ಡಿಡಕ್ಷನ್ ಅಮೌಂಟ್, ಎಷ್ಟು ಅಮೌಂಟ್ ಅನ್ನ ನೀವು ಡಿಡಕ್ಷನ್ ಮಾಡ್ತಾ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ 2000 ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2000 ಅನ್ನ ನೀವು ಕೊಡಬೇಕಾಗತ್ತೆ. ಸೊ ಮುಂದೆ ಫ್ರಮ್ ಡೇಟ್, ಯಾವ ಡೇಟ್ ಅಲ್ಲಿ ನೀವು IT ಡಿಡಕ್ಷನ್ ಅನ್ನ, ಅಂದ್ರೆ ಯಾವ ತಿಂಗಳು ಮಾಡ್ತಾ ಇದ್ದೀರಾ ಅಂತ. ಸೊ ಯಾವ ತಿಂಗಳಲ್ಲಿ ನೀವು ಮಾಡ್ತಾ ಇದ್ದೀರೋ ಆ ತಿಂಗಳ ಮೊದಲ ದಿನ ಯಾವುದಾಗಿರುತ್ತೆ ಅದನ್ನು ನೀವು ಕೊಡಬೇಕಾಗತ್ತೆ. ಸೊ ಏಪ್ರಿಲ್ 1. ಸೊ ಇದು ಪ್ರತಿ ತಿಂಗಳು 2000ನೇ ಕಟ್ ಆಗಬೇಕು ಅಂತ ಅಂದ್ರೆ ಟು ಡೇಟ್ ಅಲ್ಲಿ ನೀವು ಏನೂ ಮೆನ್ಷನ್ ಮಾಡಬೇಡಿ. ಸೊ ಈ ತಿಂಗಳು ಲಾಸ್ಟ್, ಇದು ಒಂದೇ ತಿಂಗಳು ನಾವು ಕಟ್ ಮಾಡೋದು ಅಂತ ಹೇಳಿದ್ರೆ ನಾವು ಇಲ್ಲಿ ಏಪ್ರಿಲ್ 30ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಮುಖ್ಯ ಅಂಶ. ರಿಮಾರ್ಕ್ ಅಲ್ಲಿ ಇಲ್ಲಿ ಏನಿಲ್ಲ, IT ಅಂತ ಏನಾದರೂ ಹಾಕಿ ಅಥವಾ TDS ಅಂತನಾದ್ರೂ ಹಾಕಿ. ಸೊ ಇದಾದ್ಮೇಲೆ ಮುಂದೆ ನೋಡಿ, ಆಡ್ ಕೊಡ್ಬೇಕು. ನೀವು ಮುಂದೆ ಏನ್ ಮಾಡಬೇಕು, ಆಡ್ ಕೊಡಬೇಕು. ಸೊ ರೆಕಾರ್ಡ್ ಹ್ಯಾಸ್ ಬಿನ್ ಇನ್ಸರ್ಟೆಡ್ ಸಕ್ಸಸ್ಫುಲಿ, ರೆಕಾರ್ಡ್ ಸಕ್ಸಸ್ಫುಲ್ ಆಯಿತು. ನಂತರ ಇದು ಮತ್ತೆ ಎಡಿಟ್ ಕೊಡಿ. ಇಲ್ಲಿ ಅಪ್ರೂವ್ಡ್ ಅಂತ ಇದೆ. ಸೊ ನೀವೀಗ ಇದನ್ನ ಏನ್ ಮಾಡಬೇಕು, ಅಪ್ಡೇಟ್ ಕೊಟ್ಟಾದ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಆಲ್ ಅಂತ ಇದೆ ನೋಡಿ, ಇಲ್ಲಿ ಅಕ್ಸೆಪ್ಟ್ ಆಲ್ ಅನ್ನ ನೀವು ಒತ್ತಬೇಕಾಗತ್ತೆ. ಅಕ್ಸೆಪ್ಟ್ ಆಲ್. ಇಲ್ಲಿ ಆರ್ ಯು ಶೂರ್ ವಾಂಟ್ ಟು ಅಪ್ರೂವ್ಡ್ ಆಲ್ ರೆಕಾರ್ಡ್ ಅಂತ ಕೇಳ್ತಾ ಇದೆ. ಎಸ್, ನೀವು ಓಕೆ ಕೊಡಿ. ರೆಕಾರ್ಡ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಸಕ್ಸಸ್ಫುಲಿ. ಸೊ ಇಷ್ಟಾದ್ರೆ ನಿಮ್ದು ಏಪ್ರಿಲ್ ತಿಂಗಳಲ್ಲಿ 2000 ಕಟ್ ಆಗತ್ತೆ. ಸೊ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟವಾಗಿದ್ರೆ ದಯವಿಟ್ಟು ಈ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. HRMS ಕುರಿತು ಎಲ್ಲ ಮಾಹಿತಿಗಳು ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಧನ್ಯವಾದಗಳು.